ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮೊದಲು ಪತ್ರ ಬರೆದಿದ್ದೆ ಅವರು. ಇನ್ಫ್ಯಾಕ್ಟ್ ಹಾಗೆ ನೋಡಕ್ಕೆ ಹೋದರೆ 4-5 ದಿನಗಳ ಹಿಂದೆನೇ ಪತ್ರವನ್ನು ಬರೆದಿದ್ರು. ಈಗ ಡಿ.ಕೆ. ಶಿವಕುಮಾರ್ನ ಕೇಳ್ಕೊಂಡಿದ್ದಾರೆ. ಏನಂತ? ಡಿ.ಕೆ. ಶಿವಕುಮಾರ್ ಪಾದಕ್ಕೆ ಕೋಟಿ ನಮಸ್ಕಾರವನ್ನು ನಾನು ಮಾಡ್ತೀನಿ, ಜನರನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡಿ ಅಂತ ಕೇಳ್ಕೊಂಡಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ನನಗೋಸ್ಕರ ಆದರೂ ಆ ಯೋಜನೆಯನ್ನು ಕೈ ಬಿಡಲಿ ಅಂತ ಅವ್ರು ಕೇಳ್ತಿರೋದು. ಬೀದರ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಎಲ್ಲ ದೊಡ್ಡ ಮಟ್ಟದ ಹೋರಾಟ ಎಲ್ಲ ಆಯಿತು ಗುಬ್ಬಿನಲ್ಲಿ. ಹೇಮಾವತಿ ಲಿಂಕ್ ಕೆನಾಲ್ಗೆ ಸೋಮಣ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ 4 ದಿನಗಳ ಹಿಂದೆ ಸುದೀರ್ಘವಾದ ಒಂದು ಪತ್ರವನ್ನು ಬರೆದಿದ್ರು ಸೋಮಣ್ಣ ಅವರು. ಈ ಯೋಜನೆ ಏನಾದರೂ ಜಾರಿಗೆ ಬಂದರೆ ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅಂತ. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ನ ಕೇಳ್ಕೊಂಡಿದ್ದಾರೆ, ದಯವಿಟ್ಟು ಯೋಜನೆಯನ್ನು ನಿಲ್ಲಿಸಿ ಅಂತ. ಅದಕ್ಕೆ ಕೋಟಿ ನಮಸ್ಕಾರ ಮಾಡ್ತೀನಿ. ನಾನು ಶಿವಕುಮಾರ್ ಯಾಕಿಂಗಾದರೂ ಗೊತ್ತಿಲ್ಲ. ನಾವೆಲ್ಲ ಮನೆ ಜನ, ಪಾಲಿಟಿಕ್ಸೇ ಬೇಡ, ವಿಶ್ವಾಸನೇ ಬೇಡ, ಆತ್ಮೀಯತೆ ಬೇಡ. ಯಾತಕ್ಕಿದ್ದಾರೆ ಅವನು ಗಂಟು ಬಿದ್ದುಬಿಟ್ಟಿದ್ದಾರೋ ಗೊತ್ತಿಲ್ಲ. ತುಮಕೂರು ಜನ ಮುಗ್ದ್ರಿ. ನಾನು ಯಾವುದೋ ಊರಲ್ಲಿ ಬಂದು ಅಲ್ಲಿ ಓಟ್ ಹಾಕೋರು, ನಿಮ್ಮ ಮನೆ ಕಾರಣ ನನಗೋಸ್ಕರ ಆದರೂ ಅದು ಇನ್ನೂ ಚೇಂಜ್ ಮಾಡ್ಕೊಳಪ್ಪ ನೀನು ಒಂದೇ. ಅದು ಬಿಟ್ಬಿಟ್ಟು ಯಾರೋ ಮಾಡಿ ಬಿಟ್ಟೋಗಿದ್ದ ಅವ್ರ ಹೆಸರಿದೆ ಅನ್ನೋ ದೃಷ್ಟಿಯಿಂದನೋ ಮತ್ತೊಂದಿಂದನೋ ಇದಾಗಬಾರ್ದು. ಇರೋದು 1200 ಕ್ಯೂಸೆಕ್. ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ 5 ತಾಲೂಕು ಹಂಚ್ಬಿಟ್ಟವ್ರೆ. 5 ಜನ ಅಣ್ಣ ತಮ್ಮದಿರಿಗೆ ಏನೇನು ಕೊಟ್ಬಿಟ್ಟವ್ರೆ ಇವರು. ಅದ್ರೊಳಗೆ ಅವ್ರು ಹೆಂಗೋ ನೆಮ್ಮದಿಯಾಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವ್ರ ಬದುಕಿನಲ್ಲಿ ಯಾಕೆ ನಾವು ಉಳಿ ಹಿಂಡಬೇಕು? ಇದು ನಾನು ಹೇಳಿದ್ದು ಇಷ್ಟೇ. ಇವ್ರಿಗೆ ಮಂಚದ ಮೇಲೆ ಇದೆ, ತಿಳ್ಕೊಂಡೋಳಿ ಇದೆ, ಇನ್ನೊಂದು ಹೊಸ ಲೈನ್ ಹಾಕ್ಕೊಂಡು ಹೋಗು, ನೀನೇ ಮಹಾರಾಜ, ನೀನೇ ಉಪಮುಖ್ಯಮಂತ್ರಿ, ಅದೃಷ್ಟ ಇದ್ರೆ ಇನ್ನೊಂದು ಚೇರ್ ಹತ್ಕೊಳ್ಳಿ, ನಾವು ಬೇಡ ಅನ್ನೋದಿಲ್ಲ. ನಮ್ಮ ಜನಕ್ಕೆ ತೊಂದರೆ ಕೊಡಬೇಡ್ರಪ್ಪ. ಅವ್ರು ಏನೋ ಯಾರು ಪುಣ್ಯಾತ್ಮರು ಮಾಡೋಗವ್ರೆ, ನೀವು ಒಂದು ಮಾಡಿ ನಿಮ್ಮ ಹೆಸರು ತೊಗೊಳ್ಳಿ. ಮಂಚನ ಬೆಲೆಗೆ ಬೇಕಾದ್ರೆ ತಗೊಂಡೋಗಿ ಇನ್ನೊಂದು ಹೇಮಾವತಿ ಕ್ಯಾನಲ್ ಹಾಕ್ತಿರೋ, ಮತ್ತೊಂದು ಹಾಕ್ತಿರೋ, ಇಲ್ಲ ಕೃಷ್ಣದಿಂದ ತಗೋತಿರೋ, ಆಲ್ಮಟ್ಟಿಯಿಂದ ತಗೋತಿರೋ. ನೀವು ಬಿಟ್ಟಿದ್ದು ಯಾರೋ ಮಾಡಿ ಕೊಟ್ಬಿಟ್ಟು ಅವ್ರಿಗೆ ಹಂಚ್ಬಿಟ್ಟವ್ರೆ. ಅವ್ರಿಗೆ ಸುಮಾರು ಮಕ್ಕಳಾಗ್ಬಿಟ್ಟವೆ ಇವಾಗ. ಆಮೇಲೆ ಎಲ್ಲಿ ಹೋಗ್ಬೇಕು ಅವರು? 15 ರೈಟ್. ಸೋಮಣ್ಣ ಅವರು ತುಮಕೂರಿನ ಸಂಸದರು ಕೂಡ ಹೌದಲ್ವಾ? ಹಾಗಾಗಿ ಆ 5 ಜಿಲ್ಲೆಗಳಿಗೆ ಅನ್ಯಾಯವಾಗುತ್ತೆ. 1200 ಕ್ಯೂಸೆಕ್ ನೀರನ್ನು ಮತ್ತೆ ನೀವು ಅದನ್ನು ಕುಣಿಗಲ್ಗೆ ತೊಗೊಂಡೋಗ್ತೀವಿ, ಮಾಗಡಿಗೆ ತೊಗೊಂಡೋಗ್ತೀವಿ, ರಾಮನಗರಕ್ಕೆ ತೊಗೊಂಡೋಗ್ತೀವಿ ಅಂತಂದರೆ ಇರೋದನ್ನು ಯಾಕೆ ಕಿತ್ಕೋತೀರಾ? ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ನೆನ್ನೆ ಅಷ್ಟು ದೊಡ್ಡ ಹೋರಾಟ ಆಗಿದ್ದು. ನಿಜಕ್ಕೂ ತುಂಬ ಸಮಸ್ಯೆ ಆಗುತ್ತೆ 5 ತಾಲೂಕಂತೂ. ಸೊ ಹಾಗಾಗಿ ಕೇಳ್ಕೊತಾ ಇದ್ದಾರೆ. ಏನು ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅಂತ ನೋಡೋಣ.